ನಮಸ್ತೆ. ಹೇಗಿದ್ದೀರಿ ಎಲ್ಲ? ಐತಿಹಾಸಿಕ ನಗರ ಲಕ್ಕುಂಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಧುಗಳೇ, ನಮ್ಮ ಟೂರ್ ಪ್ಲಾನ್ ಇದ್ದದ್ದು ಹಂಪಿಗೆ. ಹಂಪಿ ವಿಡಿಯೋ ಆಲ್ರೆಡಿ ನಾವು ಹಾಕಿದ್ದೀವಿ. ಧಾರವಾಡದಿಂದ ಹಂಪಿಗೆ ಹೋಗುವಾಗ ಆನ್ ದ ವೇ ಲಕ್ಕುಂಡಿ ಎಂಬ ಊರಿನ ಮೂಲಕ ಹಾದು ಹೋಗಬೇಕು. ಲಕ್ಕುಂಡಿ ಗದಗ್ ಜಿಲ್ಲೆಯಲ್ಲಿದೆ. ಇದರ ಪುರಾತನ ಹೆಸರು ಲೋಕುಗುಂಡಿ. ಇದು ಗದಗ್ನಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಲಕ್ಕುಂಡಿ ಅಥವಾ ಲೋಕುಗುಂಡಿ ಸುಮಾರು 10ರಿಂದ 12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯ ಅವಧಿಯಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರವಾಗಿತ್ತು. 12ನೇ ಶತಮಾನದ ಅವಧಿಯಲ್ಲಿ ಇಲ್ಲಿ ನಾಣ್ಯ ಮುದ್ರಣ ಮಾಡುವ ಟಂಕಶಾಲೆ ಇತ್ತಂತೆ. ಇದು ಚಾಲುಕ್ಯರ ಕಾಲದ ಪ್ರಮುಖ ಆರ್ಥಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಚಾಲುಕ್ಯರ ನಂತರ ಈ ಪ್ರಾಂತ್ಯ ಹೊಯ್ಸಳರ ಆಡಳಿತಕ್ಕೆ ಒಳಪಟ್ಟಿತ್ತು. ಇಲ್ಲಿ ಹಿಂದೂ ಮತ್ತು ಜೈನ ಧರ್ಮಕ್ಕೆ ಸೇರಿದ ಸುಮಾರು 50ಕ್ಕಿಂತಲೂ ಹೆಚ್ಚು ದೇಗುಲಗಳಿದ್ದುವಂತೆ. ಅವುಗಳಲ್ಲಿ ಮುಖ್ಯವಾದದ್ದು ಮಾಣಿಕೇಶ್ವರ, ನನ್ನೇಶ್ವರ, ಕಾಶಿ ವಿಶ್ವೇಶ್ವರ, ಮಲ್ಲಿಕಾರ್ಜುನ, ವಿರೂಪಾಕ್ಷ, ಲಕ್ಷ್ಮೀನಾರಾಯಣ, ನಾಗನಾಥ, ನೀಲಕಂಠೇಶ್ವರ, ವೀರಭದ್ರ ಮುಂತಾದವು. ಈ ಹಲವಾರು ದೇವಾಲಯಗಳು ಸರಿಯಾದ ನಿರ್ವಹಣೆಯ ಕೊರತೆಯಿಂದ ಪಾಳು ಬಿದ್ದು ಬಾವಲಿಗಳ ವಾಸಸ್ಥಳವಾಗಿವೆ. ನಾವು ಲಕ್ಕುಂಡಿಯಲ್ಲಿ 4 ದೇವಾಲಯಗಳು ಮತ್ತು ಒಂದು ಮ್ಯೂಸಿಯಂ ನೋಡಿದೆವು. ಮೊಟ್ಟ ಮೊದಲಿಗೆ ನಾವು ಲಕ್ಕುಂಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಮುಸುಕಿನ ಬಾವಿ ಮಾಣಿಕೇಶ್ವರ ಟೆಂಪಲ್ ನೋಡಲು ಹೋದ್ವಿ. ಪುರಾತನವಾದ ಶಿವ ದೇವಾಲಯ ಇದು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅಂದರೆ ಸುಮಾರು 10ನೇ ಶತಮಾನದಲ್ಲಿ ಕಟ್ಟಿದ ಶಿವ ದೇವಾಲಯ ಇದು. ಅತ್ಯಂತ ನಾಜೂಕಾದ ಕೆತ್ತನೆ ಕೆಲಸಗಳನ್ನು ಹೊಂದಿರುವ ಚಾವಣಿ, ಕಂಬಗಳು, ಗೋಡೆಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ಮಧ್ಯದಲ್ಲಿ ದೊಡ್ಡ ಶಿವಲಿಂಗವಿದೆ. ಇಲ್ಲಿ ಪೂಜೆ ಮಾಡಲು ಅರ್ಚಕರಿಲ್ಲ. ಈ ದೇವಸ್ಥಾನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಮೇಲ್ವಿಚಾರಣೆಯಲ್ಲಿದೆ. ಈ ದೇವಸ್ಥಾನದ ಉಸ್ತುವಾರಿ ನೋಡಿಕೊಳ್ಳುವವರು ಈ ದೇವಸ್ಥಾನವನ್ನ ತುಂಬಾ ಚೊಕ್ಕಟವಾಗಿ ಇಟ್ಟಿದ್ದಾರೆ. ಸುತ್ತಲೂ ಲಾನ್, ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ. ನಾವು ಬೆಳಗ್ಗೆ ಹೋಗುವಾಗ ಅವರು ದೇವಸ್ಥಾನದ ಸುತ್ತ ನೀರು ಹಾಕಿ ಕ್ಲೀನ್ ಮಾಡ್ತಾ ಇದ್ರು. ಅವರೇ ಇಲ್ಲಿ ದಿನ ಪೂಜೆ ಮಾಡ್ತಾರಂತೆ. ಶಿವಲಿಂಗದ ಪಕ್ಕ ಅವರು ಒಂದು ದೊಡ್ಡ ಬಕೆಟ್ನಲ್ಲಿ ಶುದ್ಧವಾದ ನೀರನ್ನ ಇಟ್ಟಿದ್ರು. ನಾವೇ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಶಿವನನ್ನ ಪ್ರಾರ್ಥಿಸಿಕೊಂಡ್ವಿ. ದೇವಸ್ಥಾನದ ಮುಂಭಾಗದಲ್ಲಿ 4 ಕಡೆ ಸ್ಟೆಪ್ಪುಗಳನ್ನು ಹೊಂದಿರುವ ಪುಷ್ಕರಣಿ ಇದೆ. ಇದರಲ್ಲಿ ನೀರು ಫುಲ್ ಇದೆ. ನೀರಷ್ಟು ಕ್ಲೀನ್ ಆಗಿಲ್ಲ. ಈ ಪುಷ್ಕರಣಿಯ ಎಲ್ಲಾ ಸೈಡ್ ಗೋಡೆಗಳಲ್ಲೂ ದೇವರ ಶಿಲ್ಪಗಳು ಮತ್ತು ಮಂಟಪಗಳನ್ನ ಕಾಣಬಹುದು. ಈ ಮಂಟಪಗಳು ಅರ್ಧ ಭಾಗ ಈಗ ನೀರಿನಲ್ಲಿ ಮುಳುಗು ಹೋಗಿದ್ದೇವೆ. ಈ ಪುಷ್ಕರಣಿಯ ಸುತ್ತಲೂ ತೋಟ, ಗಿಡಮರಗಳಿರುವುದರಿಂದ ಸೂರ್ಯನ ರಶ್ಮಿ ನೇರವಾಗಿ ಈ ಪುಷ್ಕರಣಿಗೆ ಬೀಳುವುದಿಲ್ಲ. ಪುಷ್ಕರಣಿಯಲ್ಲಿ ಯಾವಾಗಲೂ ನೆರಳಿರುತ್ತದೆ. ಆದ್ರಿಂದ ಇದನ್ನ ಮುಸುಕಿನ ಬಾವಿ ಅಂತ ಕರೀತಾರಂತೆ. ಇದು ಲಕ್ಕುಂಡಿ ಬಸ್ ಸ್ಟ್ಯಾಂಡಿನಿಂದ ಸುಮಾರು 200 ಮೀಟರ್ ದೂರದಲ್ಲಿದೆ. ರೋಡ್ ತುಂಬಾ ಕಿರಿದಾಗಿದೆ. 2 ವೀಲರ್ ಅಲ್ಲಿ ಹೋಗ್ಬೋದು. ದೊಡ್ಡ ವೆಹಿಕಲ್ ಯಾವುದು ಹೋಗುದಿಲ್ಲ. ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಪಾರ್ಕ್ ಮಾಡಿ 200 ಮೀಟರ್ ನಡ್ಕೊಂಡು ಈ ದೇವಸ್ಥಾನವನ್ನು ತಲುಪಬೇಕು. ನೆಕ್ಸ್ಟ್ ನಾವು ಲಕ್ಕುಂಡಿಯ ಮ್ಯೂಸಿಯಂ ನೋಡಲು ಹೋದೆವು. ಇಲ್ಲಿ ಒಬ್ಬರಿಗೆ 25 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಳ್ಳಬೇಕು. ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಮತ್ತು ಅವರ ಸಾಮಂತ ರಾಜರುಗಳ ಕಾಲದ ಹಿಂದೂ, ಜೈನ ಧರ್ಮದ ಹಲವಾರು ಪ್ರತಿಮೆಗಳು, ಶಿಲ್ಪಗಳು, ವೀರಗಲ್ಲುಗಳು, ಮಹಾಸತಿ ಕಲ್ಲುಗಳು, ಶಿಲಾಶಾಸನಗಳನ್ನ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಅವುಗಳೆಲ್ಲವುಗಳ ವಿವರಗಳನ್ನು ಕೂಡ ಗೋಡೆಯ ಮೇಲೆ ಬರೆದು ಇಟ್ಟಿದ್ದಾರೆ. ಈ ಮ್ಯೂಸಿಯಂನ ಹಿಂಭಾಗದಲ್ಲಿ ಲಕ್ಕುಂಡಿಯ ಪ್ರಸಿದ್ಧವಾದ ವಿಶ್ವವಿಖ್ಯಾತ ಬ್ರಹ್ಮ ಜಿನಾಲಯವಿದೆ. ಈ ವರ್ಷ ಜನವರಿ 26ರಂದು ಡೆಲ್ಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪೆರೇಡ್ ಅನ್ನ ನೀವೆಲ್ಲ ನೋಡಿರ್ತೀರ. ಈ ಗಣರಾಜ್ಯೋತ್ಸವ ಪೆರೇಡ್ ಅಲ್ಲಿ ಪ್ರತಿಯೊಂದು ರಾಜ್ಯವನ್ನ ಪ್ರತಿನಿಧಿಸುವಂತ, ಬೇರೆ ಬೇರೆ ಇಲಾಖೆಗಳನ್ನ ಪ್ರತಿನಿಧಿಸುವಂತ ಸ್ತಬ್ಧ ಚಿತ್ರಗಳ ಸ್ಪರ್ಧೆ ಇರುತ್ತೆ, ಮೆರವಣಿಗೆ ಇರುತ್ತೆ. ನಮ್ಮ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿದ ಈ ವರ್ಷದ ಸ್ತಬ್ಧ ಚಿತ್ರ ಅಂದ್ರೆ ಟ್ಯಾಬ್ಲೋ ಈ ಬ್ರಹ್ಮ ಜಿನಾಲಯದ ಮಾಡೆಲ್. ದಿಗಂಬರ ಜೈನ ಪರಂಪರೆಯನ್ನು ಪ್ರತಿನಿಧಿಸುವ ಜೈನ ತೀರ್ಥಂಕರ ನೇಮಿನಾಥ ಸ್ವಾಮಿಗೆ ಸಮರ್ಪಿತವಾದ ದೇಗುಲವಿದು. ಚಾಲುಕ್ಯ ರಾಜರ ಸ್ಥಳೀಯ ಅಧಿಕಾರಿಯಾದ ದಂಡನಾಯಕ ನಾಗದೇವನ ಮಡದಿಯಾದ ದಾನ ಚಿಂತಾಮಣಿ ಅತ್ತಿಮಬ್ಬೆಯಿಂದ ನಿರ್ಮಿತವಾದ ಸುಂದರ ಜೈನ ದೇಗುಲವಿದು. ಅತ್ಯಂತ ಸುಂದರವಾದ ಮಹದ್ವಾರ,
ಗರ್ಭಗೃಹ ಮುಖಮಂಟಪವನ್ನು ಹೊಂದಿದೆ. ಸುಂದರ ಕೆತ್ತನೆಯನ್ನ ಹೊಂದಿರುವ ಕಲ್ಲಿನ ಕಂಬಗಳು, ಮೇಲ್ಛಾವಣಿ ನೋಡ್ತಾ ಇರಬೇಕು ಅನ್ಸುತ್ತೆ. ಈ ಜೈನ ಮಂದಿರದಲ್ಲಿ ಬೇರೆ ಬೇರೆ ಜೈನ ತೀರ್ಥಂಕರರ ಪ್ರತಿಮೆಗಳು, ಬ್ರಹ್ಮ ಮತ್ತು ಸರಸ್ವತಿಯ ವಿಗ್ರಹಗಳನ್ನು ನೋಡಬಹುದು. ತುಂಬಾ ಚೊಕ್ಕಟವಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ದೇವನೊಬ್ಬನೇ, ನಾಮ ಹಲವು ಎಂಬ ಅಚಲ ನಂಬಿಕೆಯನ್ನು ಹೊಂದಿರುವ ನಾವು 5 ನಿಮಿಷ ಕುಳಿತು ದೇವರನ್ನು ಪ್ರಾರ್ಥಿಸಿ ಇಷ್ಟು ಸುಂದರವಾದ ಮಂದಿರವನ್ನು ಕಟ್ಟಿಸಲು, ಮೇಂಟೈನ್ ಮಾಡಲು ಪರಿಶ್ರಮಿಸಿದ ಎಲ್ಲರನ್ನೂ ಸ್ಮರಿಸುತ್ತಾ ಅವರಿಗೆ ನಮ್ಮದೊಂದು ನಮನವನ್ನು ಸಲ್ಲಿಸಿ ಮುಂದೆ ಅಲ್ಲಿಯೇ ಅನತಿ ದೂರದಲ್ಲಿರುವ ನನ್ನೇಶ್ವರ ದೇವಸ್ಥಾನವನ್ನು ನೋಡಲು ತೆರಳಿದೆವು. ಇದು ನೋಡಿ ನನ್ನೇಶ್ವರ ದೇವಾಲಯ. ಎತ್ತರವಾದ ತಳಪಾಯದ ಮೇಲೆ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿತವಾದ ಅದ್ಭುತ ದೇವಾಲಯ. ಸುಂದರವಾದ ಕಲ್ಲಿನ ಕಂಬಗಳನ್ನು ಹೊಂದಿರ ತೆರೆದ ಮುಖಮಂಟಪ. ಆಹಾ, ಒಂದು ಕಂಬ ಇನ್ನೊಂದು ಕಂಬದ ತರ ಇಲ್ಲ. ಯಾವ ಶಿಲ್ಪಿ ಇದನ್ನ ಕೆತ್ತಿದನು? ಪ್ರೆಸೆಂಟ್ ಜನರೇಷನ್ ನಾವು ಅಂದ್ಕೊಳ್ತೀವಿ ನಾವೇ ಜಾಣರು ಅಂತ. ಬಟ್ 11-12ನೇ ಶತಮಾನದಲ್ಲೇ ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ಮೆಂಟ್ ಆಗದ ಕಾಲದಲ್ಲೇ ಇಷ್ಟೊಂದು ಸುಂದರ ದೇವಾಲಯ ನಿರ್ಮಾಣ ಮಾಡಿದ್ದಾರೆಂದ್ರೆ ಆ ಜನ ಎಷ್ಟು ಜಾಣರಿರ್ಬಹುದು, ಎಷ್ಟು ಕೌಶಲ್ಯ ಅವರಿಗಿರಬಹುದು ಊಹಿಸಿ. ತೆರೆದ ಮುಖಮಂಟಪ ದಾಟಿದ ಮೇಲೆ ಇನ್ನೊಂದು ಕ್ಲೋಸ್ಡ್ ಮುಖಮಂಟಪ, ಮಧ್ಯದಲ್ಲಿ ಚೌಕಾಕಾರದ ಗರ್ಭಗೃಹದಲ್ಲಿ ದೊಡ್ಡ ಬಿಳಿಯ ಕಲ್ಲಿನ ಶಿವಲಿಂಗ. ಇಲ್ಲೂ ಕೂಡ ಪೂಜೆ ಇಲ್ಲ, ಮೇಂಟೆನೆನ್ಸ್ ಮಾತ್ರ ತುಂಬಾ ಸುಂದರವಾಗಿದೆ. ನನ್ನೇಶ್ವರ ದೇವಸ್ಥಾನವನ್ನ ನೋಡಿದ ನಂತರ ಇದರ ಎದುರುಗಡೆನೇ ಇರುವಂತ ಕಾಶಿ ವಿಶ್ವೇಶ್ವರ ಎನ್ನುವ ದ್ವಿಕುಟ ಮಂದಿರವನ್ನ ನೋಡಲು ತೆರಳಿದಿವಿ. ದ್ವಿಕುಟ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ತಾನೆ. ಒಂದೇ ದೇವಾಲಯದಲ್ಲಿ 2 ಗರ್ಭಗೃಹಗಳಿರುತ್ತದೆ. ಮಧ್ಯದಲ್ಲಿ ಸುಂದರವಾದ ಕಲ್ಲಿನ ಕಂಬಗಳನ್ನ ಹೊಂದಿರುವ ಕೆತ್ತನೆ ಕೆಲಸಗಳಿಂದ ಸಮೃದ್ಧವಾಗಿರುವಂತ ಮುಖಮಂಟಪವಿದೆ. ಈ ಮುಖಮಂಟಪಕ್ಕೆ ಪೂರ್ವಾಭಿಮುಖವಾಗಿ ಶಿವನ ಗರ್ಭಗೃಹ ಇದೆ. ಶಿವನನ್ನು ಇಲ್ಲಿ ವಿಶ್ವೇಶ್ವರ ಅಂತಾರೆ. ಈ ಶಿವ ದೇವಾಲಯದ ಗೋಡೆ ಚಾವಣಿಯಲ್ಲಿ ಸುಂದರವಾದ ಕಲ್ಲಿನಲ್ಲಿ ಕೆತ್ತಿದ ವಿಗ್ರಹಗಳನ್ನು ನೋಡಬಹುದು. ಈ ಮುಖಮಂಟಪಕ್ಕೆ ಪಶ್ಚಿಮಾಭಿಮುಖವಾಗಿ ಸೂರ್ಯನಾರಾಯಣ ಸ್ವಾಮಿಯ ಗರ್ಭಗೃಹ ಇದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದನ್ನ ಮೇಂಟೈನ್ ಮಾಡ್ತಾರೆ. ಸುತ್ತ ಸುಂದರವಾಗಿ ಲಾನ್ ಇದೆ. ಇಲ್ಲೂ ಕೂಡ ಪೂಜೆ ಇಲ್ಲ. ಈ ದೇವಸ್ಥಾನ ಲಕ್ಕುಂಡಿ ಎನ್ನುವ ಊರಿನ ಮಧ್ಯದಲ್ಲೇ ಇದೆ, ಜನವಸತಿ ಇರುವ ಪ್ರದೇಶದಲ್ಲೇ ಇದೆ. ಆದ್ರಿಂದ ಇದು ತುಂಬಾ ಸುಂದರವಾಗಿ ಕಾಣುತ್ತದೆ. ತಂಪಾದ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆಯ ಹೊತ್ತಲ್ಲಿ ಹೋದ್ರೆ ಸುಮಾರು 3-4 ಗಂಟೆ ಇಲ್ಲಿ ಇದ್ದು ದೇವಸ್ಥಾನದ ಬ್ಯೂಟಿಯನ್ನ ಆಸ್ವಾದಿಸಬಹುದು. ಕವಿಗಳಿಗೆ, ಕಲಾವಿದರಿಗೆ ಈ ಲಕ್ಕುಂಡಿ ಒಂದು ಸ್ಫೂರ್ತಿಯ ತಾಣವಾಗಬಹುದು. ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗ್ಸ್ ಅನ್ನ ನಿಲ್ಲಿಸ್ತಾ ಇದ್ದೇವೆ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ನೀಡುತ್ತದೆ. ಇನ್ನೂ ಹೊಸ ಜಾಗದ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್. ಜೈ ಹಿಂದ್.